ವೀರೇಶ್ವರರನ್ನ ತಾಯಿಯವರನ್ನು ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ನವೆಂಬರ್ 26 ಸಂವಿಧಾನ ದಿನ. ನವೆಂಬರ್ 26ರಂದು ಪ್ರತಿ ವರ್ಷ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಆ್ಯಕ್ಚುಲಿ 1949ರಂದು ನವೆಂಬರ್ 26ರಂದು ನಾವು ಸಂವಿಧಾನವನ್ನು ಮೊದಲ ಬಾರಿಗೆ ಅಂಗೀಕರಿಸಿಕೊಂಡು ಅದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ ಜನವರಿ 26, 1950ರಂದು ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಆ ದಿನವನ್ನು ಜನವರಿ 26ರಂದು ಆಚರಿಸ್ತೀವಿ. ಮೊದಲನೇ ಬಾರಿಗೆ ನಾವು ಈ ಸಂವಿಧಾನವನ್ನು ಒಂದು ಅಂಗೀಕರಿಸಿಕೊಂಡ ದಿನವಂದರೆ ನವೆಂಬರ್ 26. ಭಾರತದ ಸಂವಿಧಾನ ಒಂದು ಅತಿ ದೊಡ್ಡ ಸಂವಿಧಾನ, ಒಂದು ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಲಿಖಿತ ಸಂವಿಧಾನವೂ ಕೂಡ ಆಗೈತಿ. ಇದು ಕೇವಲ ಒಬ್ಬರು ಇಬ್ಬರು ನಾಯಕರಿಂದ ಒಂದು ಸಂವಿಧಾನ ರಚನೆ ಆದಂಥದ್ದಲ್ಲ. ಸುಮಾರು 799 ಸದಸ್ಯರನ್ನು ಒಳಗೊಂಡಂಥ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತ ಪ್ರಯತ್ನ ಭಾರತದ ಮಹಾನ್ ನಾಯಕರು ಬರೆದಿಟ್ಟಿರುವಂಥ ಒಂದು ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಸಂವಿಧಾನ ಕೇವಲ ಇದು ಒಂದು ಕಾನೂನಿನ ಪುಸ್ತಕವಲ್ಲ, ಇದು ಒಂದು ಮಾರ್ಗದರ್ಶಿ, ನಮ್ಮ ದೇಶದ ಒಂದು ಆತ್ಮ ಮತ್ತು ಹೃದಯ ಅಂತ ಹೇಳಬೇಕು. ಅಂಥ ಒಂದು ದೊಡ್ಡ ಸಂವಿಧಾನ ಭಾರತದ ಸಂವಿಧಾನ. ಈ ದೇಶದಲ್ಲಿ ನಾವು ಹೇಗಿರಬೇಕು, ನಮ್ಮ ಭಾರತ ಸರ್ಕಾರ ಹೇಗಿರಬೇಕು, ಅದರ ರಚನೆ ಹೇಗಿರಬೇಕು, ನಾವಿಲ್ಲಿ ಪಡ್ಕೊಳ್ಳುವಂಥ ಹಕ್ಕುಗಳೇನು, ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು, ಇಡೀ ನಮ್ಮ ಭಾರತ ದೇಶವನ್ನು ಭಾವೈಕ್ಯತೆಯ ಎತ್ತಿಡಿಯುವಂಥ ಕಾನೂನುಗಳನ್ನು ಒಳಗೊಂಡಂಥ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಯಾಕಂದ್ರೆ ನಾವು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡಂಥ ದಿನ. ಯಾಕಂದ್ರೆ ಈ ಒಂದು ಸಂವಿಧಾನವನ್ನು ಅಂಗೀಕರಿಸಿಕೊಂಡ ದಿನದಿಂದ ಕ್ಷಣದಿಂದ ನಾವು ಅತ್ಯಂತ ಸ್ವಾತಂತ್ರ್ಯವಾಗಿ ಧರ್ಮ ನಿರಪೇಕ್ಷತೆಯಿಂದ ಮತ್ತು ಈ ಪೀಠಿಕೆಯಲ್ಲಿ ಹೇಳಿರುವಂತೆ ರಾಜಕೀಯ ಮತ್ತು ನ್ಯಾಯವನ್ನು ಸಹಿತ ಏಕಕಾಲದಲ್ಲಿ ನೋಡಬೇಕು. ಮತ್ತು ಇದರಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗವನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥ ಸ್ಪಷ್ಟವಾಗಿ ನಮೂದಿಸಿರುವಂಥ ಈ ನಮ್ಮ ದೊಡ್ಡ ಸಂವಿಧಾನವನ್ನು ಅತ್ಯಂತ ಗೌರವದಿಂದ ನಾವೆಲ್ಲರೂ ಕಾಣ್ತಿದ್ದೀವಿ. ಅದೇ ರೀತಿ ಜಾತಿ ಭೇದ ಮನೋಭಾವನೆ ಯಾವುದೇ ಥರದ ಒಂದು ಗೊಂದಲಕ್ಕೀಡಾಗದೆ ಎಲ್ಲರೂ ಒಂದು ಅನ್ನುವಂಥ ರೂಪಿಸಿರುವಂಥ ಈ ಒಂದು ನಮ್ಮ ಸಂವಿಧಾನವನ್ನು ಅತ್ಯಂತ ಗೌರವದಿಂದ ನಾವು ಸಮರ್ಪಣೆ ಮಾಡಿಕೊಂಡು ಎಲ್ಲರೂ ನಾವು ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಂಡಿವೆ. ಅದರಂತೆ ಎಲ್ಲರೂ ನಡೆದುಕೊಳ್ಳಬೇಕಂತ ಹೇಳಿ ನನ್ನೆರಡು ಮಾತು. ನವೆಂಬರ್ 26ರಂದು ನಮ್ಮ ಸಂವಿಧಾನ ಸಮರ್ಪಣೆ ದಿನ. ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮಬಾಳು, ಸಮಾನತೆ ಮತ್ತು ಕಟ್ಟೆ ಮನುಷ್ಯನಿಗೂ ಕೂಡ ಒಂದು ನ್ಯಾಯ ಸಿಗಲಿ ಮತ್ತು ಸಮಾನತೆ ಸಿಗಲಿ, ಒಂದು ಸೌಲಭ್ಯವನ್ನು ಸಿಗಲಿದ್ದರಿಂದ ಜಾತಿ ಧರ್ಮ ಭೇದ ಭಾವವನ್ನು ಮರೆತು ಇವತ್ತು ಸಂವಿಧಾನವನ್ನು ತಮ್ಮ ಒಂದು ಶ್ರಮದಿಂದ ಈ ದೇಶಕ್ಕೆ ಒಂದು ಅರ್ಪಣೆ ಮಾಡಿದರು. ಅದಕ್ಕೋಸ್ಕರವಾಗಿ ಇವತ್ತು ಜಾತಿ ಧರ್ಮ ಅನ್ನಲಾರದೆ ಎಲ್ಲ ರೀತಿಯಿಂದ ಅವರು ಒಂದು ಸಮಾನತೆಗಾಗಿ ಸಂವಿಧಾನ ಬರೆದು ಇವತ್ತು ನಮ್ಮ ಒಂದು ದೇಶಕ್ಕೆ ಅರ್ಪಿಸಿದಂಥ ದಿನ. ಅದಕ್ಕೆ